ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನನ್ನ ಊರಿಂದ ಬಹಿಷ್ಕಾರ ಹಾಕಿ ನನ್ಗೆ ಅವಮಾನ ಮಾಡಿ ನನ್ನ ಮಗಕ್ಕೆ ಮಸಿ ಬೆಳೆದು ಅವಳನ್ನ ಮೆರವಣಿಗೆ ಮಾಡಿಸ್ತೀರಾ? ನಾನು ಇದನ್ನ ಸಹಿಸಲ್ಲ. ವೈಭವ ನೋಡಿ, ಆ ಕಂಟಿ ಮನೆಯವ್ರಿಗೆ ಪುಟ್ಟಕ್ಕಂಗೆ ನನಗೆ ಅವಮಾನ ಮಾಡಿದವ್ರಿಗೆ ಯಾರನ್ನೂ ಸುಮ್ಮನೆ ಬಿಡಬಾರ್ದು. ಅವ್ರಿಗೆಲ್ಲ ಏನಾದರೂ ಮಾಡಲೇಬೇಕು. ಪ್ಲೀಸ್ ವೈಭವ್, ಪ್ಲೀಸ್ ನೀವು ನನಗೆ ಹೆಲ್ಪ್ ಮಾಡಿ ವೈಭವ್. ಕೂಲ್ ಡೌನ್ ರಾಧಾ, ಕೂಲ್ ಡೌನ್. ನಿನಗೆಷ್ಟು ಕೋಪ ಬರ್ತಿದ್ಯೋ ನನಗಾದ್ರೂ 100 ಪಟ್ಟು ಕೋಪ ಬರ್ತಾ ಇದೆ. ಎಲ್ರೂ ಶೂಟ್ ಮಾಡಿ ಬಿಸಾಕ್ಬಿಡೋಣ ಅನಿಸ್ತಾ ಇದೆ. ಆದರೆ ಅವ್ರನ್ನೆಲ್ಲ ಹಾಗೆ ಹೊಡಿಬಾರ್ದು. ಅವರೆಲ್ಲ ನರಳಿ ಸಾಯ್ಬೇಕು. ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಆಲ್ರೆಡಿ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೀನಿ. ಆ ಕಂಟಿ ಮತ್ತು ಪುಟ್ಟಕ್ಕ ಮರ್ಯಾದಿನ 2 ದಿನ. ಅಂದರೆ ಹೇಗಿದ್ರು ಬಂಗಾರಮ್ಮನ ಮನೆ ಮೇಲೆ ಕೇಸ್ ಹಾಕಿದ್ಯಾ. ನಾವು ಆ ಕೇಸ್ ಗೆದ್ರೆ ಆ ಬಂಗಾರಮ್ಮನ ಮನೆ ನಿನ್ನ ಹೆಸ್ರಿಗಾಗತ್ತೆ. ಆಗ ಆ ಕಂಟಿ ಬೀದಿಗೆ ಬೀಳ್ತಾನೆ. ಬೀದಿಗೆ ಬಿದ್ದರೆ ಸತ್ ಹಾಗೆ. ವಾವ್ ವೈಭವ್, ಇದು ಆಕ್ಚುಲಿ ನನಗೆ ಬೇಕಾಗಿರೋದು. ನನಗೆ ಈ ಊರಿನ ಅಧಿಕಾರಕ್ಕಿಂತ ಆ ಕಂಟಿ ಬೀದಿಗೆ ಬರ್ತಾನಲ್ಲ, ಅದು ನನಗೆ ಬೇಕಾಗಿರೋದು. ಅವನು ಆ ಬಂಗಾರಮ್ಮನ ಮಗ ಅಂತ ತೋರಿಸ್ತಿರೋ ಗತ್ತಿದೆಯಲ್ಲ, ಅದನ್ನ ನಾನು ಧೂಳಿಪಟ ಮಾಡಬೇಕು. ಆ ಮನೆ ನಂದು, ಆ ಮನೆ ನಮ್ಮಮ್ಮಂಗೆ ಸೇರ್ಬೇಕು. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ರಾಧಾ, ಆ ವಿಷಯ ಮಾತಾಡೋಕ್ಕೋಸ್ಕರನೇ ಲಾಯರನ್ನು ಕರೆಸಿದ್ದೀನಿ. ಕೂತ್ಕೊಳ್ಳಿ. ಹೇಳಿ ಸರ್, ಆ ಕೇಸಿನ ವಿಷಯ ಏನಾಯಿತು? ಆ ಕಂಟಿ ಮನೆಯವ್ರನ್ನ ಮನೆಯಿಂದ ಆಚೆ ಹಾಕೋಕ್ಕೆ ಇನ್ನು ಎಷ್ಟು ದಿನ ಬೇಕಾಗತ್ತೆ? ನೋಡಿ ರಾಧಾ ಮೇಡಮ್, ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ. ಈ ಪತ್ರ ನಮ್ಮ ಪಾಲ್ಗೀಗ ಬ್ರಹ್ಮಾಸ್ತ್ರ. ಕೋರ್ಟಲ್ಲಿ ಪ್ರೂವ್ ಆಗ್ಬೇಕಷ್ಟೇ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ನಮಗಿವಾಗ ಅದಕ್ಕೆಲ್ಲ ಟೈಮ್ ಇಲ್ಲ. ಜನ ಎಲ್ಲ ನನಗೆ ಉಗೀತಾ ಇದ್ದಾರೆ. ಆ ಕಂಟಿ ರಾಜನ್ ತರ ಮೆರೀತಾ ಇದ್ದಾನೆ. ನನ್ಗದೆಲ್ಲ ಗೊತ್ತಿಲ್ಲ. ನನಗಿವತ್ತೇ ತೀರ್ಬೇಕು. ಆ ಕಂಟಿ ಬೀದಿಗೆ ಬರಬೇಕು ಅಷ್ಟೇ. ಮೇಡಮ್, ಕಾನೂನು ನಾವು ಹೇಳ್ದಾಗಲ್ಲ, ಅದಕ್ಕೆ ಅದರದೇ ಆದ ಪ್ರೊಸೀಜರ್ಸ್ ಇವೆ. ನೀವೇನು ಮಾಡ್ತೀರೋ ನಮಗದು ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ರಿಸಲ್ಟ್ ಅಷ್ಟೇ. ಆ ಕಂಟಿ ಮತ್ತು ಸ್ನೇಹ ಕೋರ್ಟ್ ಮೆಟ್ಲು ಹತ್ತೋಷ್ಟರಲ್ಲಿ ಆ ಮನೆ ರಾಧನ್ ಹೆಸರಲ್ಲಿ ಇರಬೇಕು. ಹೌದು ಸರ್, ನೀವು ಅದೇನು ಮಾಡ್ತಿರೋ ಮಾಡಿ. ಅದು ಎಷ್ಟು ದುಡ್ಡು ಕೇಳ್ತಿರೋ ಕೇಳಿ. ಆದರೆ ಆ ಮನೆ ನನ್ನ ಹೆಸರಿಗಾಗಬೇಕು. ಆ ಕಂಟಿ ನರಳಿ ಸಾಯ್ಬೇಕು. ಹೌದು ಸರ್. ನೋಡಿ, ನಾಳೆ ಕೋರ್ಟಲ್ಲಿ ಒಂದು ಹಿಯರಿಂಗ್ ಇದೆ. ನಾನು ಆರ್ಗ್ಯೂ ಮಾಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸು ಪಕ್ಕಾ ಇದೆ. ನೋಡೋಣ ಜಡ್ಜ್ ಏನು ಹೇಳ್ತಾರೆ ಅಂತ. ನೋಡಿ, ನೀವು ಅದೇನು ಮಾಡ್ತಿರೋ ನನ್ಗದೆಲ್ಲ ಗೊತ್ತಿಲ್ಲ. ಆದಷ್ಟು ಬೇಗ ಆ ಮನೆಗೆ ಬೀಗ ಬೀಳ್ಬೇಕು ಅಷ್ಟೇ. ಸರಿ ಆಯಿತು. ಅದು ಅರ್ಥ ಆಯ್ತು. ವೈಭವ್, ಸರಿ ಸರ್, ನಾನೇನು ಬರ್ತೀನಿ. ಅಂತ ಹಾಗೆ ರಾಧಾ, ಈ ವಿಷಯ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗ್ಬಾರ್ದು. ಎಸ್ಪೆಷಲಿ ರಾಜಿಗೆ ಗೊತ್ತಾಗಬಾರ್ದು. ಅವಳಿಗೆ ಏನಾದ್ರು ಗೊತ್ತಾದರೆ ಆಮೇಲೆ ಎಲ್ಲ ಉಲ್ಟಂಪಲ್ಟ ಆಗತ್ತಷ್ಟೆ. ಆ ರಾಜಿ ಕತೆ ನಾನು ನೋಡ್ಕೋತೀನಿ ಬಿಡಿ. ಈಗ ನನ್ನ ಕಣ್ಮುಂದೆ ಇರೋದು ಆ ಕಂಟಿ ಮತ್ತೆ ಸ್ನೇಹ ಅಷ್ಟೇ.